Hello dear students, welcome to Sing Style of Maths. So ನಾವು 3D ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ, ರೈಟ್? ನಿಮ್ಮ ಸೆಕೆಂಡ್ ಪಿ ಯು ಸಿ ಚಾಪ್ಟರ್, ಓಕೆ, 3 ಡೈಮೆನ್ಷನ್ ಜಾಮೆಟ್ರಿ. ಸೊ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಒಂದು ಲೆಕ್ಚರ್ ಮುಗಿದಿದೆ. ಯಾರಾದರೂ ಅದನ್ನು ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಅದನ್ನು ವಾಚ್ ಮಾಡಿ, ಅದಾದಮೇಲೆ ಮಾತ್ರ ಇದನ್ನು ವಾಚ್ ಮಾಡಿ, ಸೊ ದಟ್ ವಿಲ್ ಫೈಂಡ್ ಎ ಬೆಟರ್ ಕನೆಕ್ಷನ್. ಓಕೆ, ರೈಟ್. ಸೊ ಇವತ್ತು ಬಂದುಬಿಟ್ಟು ಜಸ್ಟ್ ಒಂದು ಡೆರಿವೇಷನ್ ಮಾಡಿಬಿಡೋಣ. ಓಕೆ, ಸೊ ಈ ಡೆರಿವೇಷನ್ನು ಆ್ಯಕ್ಚುಲಿ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ 5 ಮಾರ್ಕ್ಸಿಗೆ ಭಾಳ ಇಂಪಾರ್ಟೆಂಟ್ ಇತ್ತು ಮುಂಚೆ. ಬಟ್ ಸಿಲೆಬಸ್ ಚೇಂಜ್ ಆಗಿರೋದ್ರಿಂದ ಮತ್ತು ಪ್ಯಾಟ್ರನ್, ಸಿಲೆಬಸ್ ಚೇಂಜ್ ಅಂದರೆ ಸ್ವಲ್ಪ ಡಿಲೀಟ್ ಆಗಿದ್ದಾವೆ ಅಷ್ಟೇ, ಇನ್ನೇನಿಲ್ಲ. ಸೊ ಪ್ಯಾಟ್ರನ್ ಚೇಂಜ್ ಆಗಿದೆ ಸ್ವಲ್ಪ, ಹಾಗಾಗಿ ಇದು 5 ಮಾರ್ಕ್ಸಲ್ಲಿ ಹೀಗೆ ಕೇಳೋಕ್ಕೆ ಸಾಧ್ಯ ಇಲ್ಲ. ಈ ಚಾಪ್ಟರ್ನ 5 ಮಾರ್ಕ್ಸಿಂದ ರಿಮೂವ್ ಮಾಡಿದ್ದಾರೆ. ಸೊ ಹಾಗಾದರೆ ಏನು ಮಾಡ್ಬೋದು, 3 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆನಾ? ಕೇಳಿದ್ರೆ 3 ಮಾರ್ಕ್ಸಿಗೆ ಕೇಳ್ಬೋದು, ಇಲ್ಲ ಕೇಳೋದೇ ಇಲ್ಲ. ಬಟ್ 5 ಮಾರ್ಕ್ಸಿಗಂತೂ ಈಗ ಡಿಲೀಟ್ ಆಗಿದೆ. ಇಲ್ಲ ಅಂದರೆ ಕನ್ಫರ್ಮ್ 5 ಮಾರ್ಕ್ಸ್ ಕ್ವೆಶನ್ ಇದ್ದಿತ್ತು, ಅಥವಾ ಇನ್ನೂ ಒಂದು ಡೆರಿವೇಷನ್ ಬರ್ತಿತ್ತು, ಪಾಸಿಂಗ್ ಥ್ರೂ 2 ಪಾಯಿಂಟ್ಸಿಂದಿತ್ತು ಅದು. ಓಕೆ, ಸೊ ಅದನ್ನು ಸಿಲೆಬಸ್ಸಿಂದನೂ ಡಿಲೀಟ್ ಮಾಡಿದ್ದಾರೆ. ಹಾಗಾಗಿ ಅದೇನು ಬೇಡ ನಮಗೆ. ಎನಿವೇಸ್, ಸೊ ಲೆಟ್ಸ್ ಜಸ್ಟ್ ಲರ್ನ್ ದಿಸ್ ಕಾನ್ಸೆಪ್ಟ್. ಓಕೆ, ಸೊ ಇದ್ರದ್ದು ಮೀನಿಂಗ್ ಏನು, ಫಸ್ಟು ಏನು ಡೆರಿವೇಷನು ಅಂತ ನೀಟಾಗಿ ತಿಳ್ಕೊಳ್ರಿ. ಈಕ್ವೇಷನ್ ಆಫ್ ಎ ಲೈನ್ ಅಂದರೆ ನಾನೀಗೇನು ಕಂಡುಹಿಡಿತಿದ್ದೀನಿ, ಈಕ್ವೇಷನ್ ಯಾರ್ದು, ಲೈನಿಂದು. ಓಕೆ, ಲೈನಿನ ಈಕ್ವೇಷನ್ನು. ಕಂಡೀಷನ್ ಏನು ಕೊಟ್ಟಿದ್ದಾರೆ, ಲೈನ್ ಥ್ರೂ ಎ ಗಿವನ್ ಪಾಯಿಂಟ್ ಅಂದರೆ ಏನು, ಆ ಲೈನು ಒಂದು ಪಾಯಿಂಟಿಂದ ಪಾಸ್ ಆಗ್ತಾ ಇದೆ ಆ್ಯಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಲೈನಿಂದ ಈಕ್ವೇಷನ್ ನಾನು ಕಂಡುಹಿಡಿತಿದ್ದೀನಿ. ಓಕೆ, ಈ ಡೆರಿವೇಷನ್ ಇರೋದೇನು, ಲೈನಿಂದ ಈಕ್ವೇಷನ್ ಕಂಡುಹಿಡಿತೀನಿ ವೆಕ್ಟರ್ ಫಾರ್ಮಲ್ಲಿ ಮತ್ತು ಕಾರ್ಟಿಷನ್ ಫಾರ್ಮಲ್ಲಿ. ಓಕೆ, ಕಂಡೀಷನ್ ಇನ್ನೂ ಒಂದು ಏನು ಕೊಟ್ಟಿದ್ದಾರೆ, ಆ ಲೈನು ಒಂದು ಪಾಯಿಂಟ್ ಮುಖಾಂತರ ಹೋಗ್ತಿದೆ ಮತ್ತು ಅದಕ್ಕೆ ಒಂದು ಪ್ಯಾರಲಲ್ ವೆಕ್ಟರ್ ಎಕ್ಸಿಸ್ಟ್ ಆಗುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಡೆರಿವೇಷನ್. ಓಕೆ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಝೆಡ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಕರೆಕ್ಟ್? ದಿಸ್ ಇಸ್ ಯೋರ್ ಒರಿಜಿನ್, ರೈಟ್? ಸೊ ಲೈನ್ ಅಂತ ಹೇಳಿದ್ನಲ್ಲ, ಒಂದು ಲೈನ್ ಅಂತ ಅಂದರೆ ಸಪೋಸ್ ಈ ರೀತಿ ತಗೋಣನಪ್ಪ. ದಿಸ್ ಈಸ್ ಲೈನ್ ಎಲ್. ಓಕೆ, ಲೈನ್ ಎಲ್, ಇಟ್ ಈಸ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಅಂತ ಹೇಳಿದಾರೆ ತಾನೆ. ಸೊ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಅಂತ ಅಂದರೆ ನಾವೇನು ಮಾಡೋಣ, ಪಾಯಿಂಟ್ ಯಾವುದನ್ನು ತಗೊಳ್ಳೋಣ, ಯಾವುದೋ ಒಂದು ಪಾಯಿಂಟು ಎ ಅಂತ ಅಂದ್ಕೊಳ್ಳೋಣ. ಓಕೆ, ಪಾಯಿಂಟ್ ಅಂದಮೇಲೆ 3 ಡೈಮೆನ್ಷನ್ ಸ್ಪೇಸಲ್ಲಿ ಯಾವ ರೀತಿ ಇರುತ್ತೆ, x1 y1 z1 ಕೋಆರ್ಡಿನೇಟ್ಸ್ ಇದ್ದೇ ಇರುತ್ತೆ. ಎಸ್ ಅವ್ರನ್ನು ಪಾಯಿಂಟು. ಮತ್ತು ಇನ್ನೂ ಒಂದೇನು, ಲೈನ್ ಥ್ರೂ ಎ ಗಿವನ್ ಪಾಯಿಂಟ್. ಲೈನು ಆಯಿತು, ಗಿವನ್ ಪಾಯಿಂಟು ಆಯಿತು, ಆ್ಯಂಡ್ ಪ್ಯಾರಲಲ್ ಟು ಎ ಗಿವನ್ ವೆಕ್ಟರ್ ಅಂದರೆ ಏನು, ಈ ಲೈನಿಗೆ ಒಂದು ಪ್ಯಾರಲಲ್ ವೆಕ್ಟರ್ ಡ್ರಾ ಮಾಡೋಣ. ಆ ವೆಕ್ಟರಿನ ಡೈರೆಕ್ಷನ್ನು ಕೂಡ ಲೈನ್ ಇದ್ದಂಗೆ ಇರಬೇಕು, ಬಿ ಬಾರ್. ಓಕೆ, ಸೊ ನಾವು ಬೈ ಡಿಫಾಲ್ಟ್ ಈ ಕಡೆ ಡೈರೆಕ್ಷನ್ ತೊಗೊತಿದ್ವಿ. ಓಕೆ, ಸೊ ನಾವು ವಿ ಹ್ಯಾವ್ ಗಾಟ್ ವಾಟ್, ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ವೆಕ್ಟರ್, ಕರೆಕ್ಟ್ ತಾನೆ? ಬಟ್ ಈಗ ನಾನು ಏನು ಡಿರೈವ್ ಮಾಡಬೇಕು ಅಂತಂದರೆ ಈ ಲೈನಿಂದ ಈಕ್ವೇಷನ್ ಕಂಡುಹಿಡಬೇಕು. ಸೊ ಬರೀ ಇಷ್ಟರಿಂದ ನನಗೇನೂ ಮಾಡೋಕ್ಕಾಗೋದಿಲ್ಲ. ಸೊ ವಾಟ್ ಐ ವಿಲ್ ಡೂ ಈಸ್, ಐ ವಿಲ್ ಕನ್ಸಿಡರ್ ಒನ್ ಮೋರ್ ಪಾಯಿಂಟ್. ದ ಪಾಯಿಂಟ್ ಈಸ್ ಪಿ. ಪಿ ಪಾಯಿಂಟಿನ ಕೋಆರ್ಡಿನೇಟ್ಸ್ ಬಂದುಬಿಟ್ಟು ಎಕ್ಸ್ ವೈ ಝೆಡ್ ಕಾಮ ಕಾಮ. ಓಕೆ, ರೈಟ್? ಸೊ ಒಂದು ಆರ್ಬಿಟ್ರರಿ ಪಾಯಿಂಟ್, ಆರ್ಬಿಟ್ರ್ ಅಂದರೆ ಯಾವುದಾದ್ರೂ ಒಂದು ಪಾಯಿಂಟ್, ಒಟ್ಟು ಲೈನ್ ಮೇಲೆ ಇರಬೇಕದು. ಓಕೆ, ಅದನ್ನು ಕನ್ಸಿಡರ್ ಮಾಡ್ತೀನಿ. ಈಗೇನು ಮಾಡೋಣ, ಇದನ್ನು ಜಾಯಿನ್ ಮಾಡೋಣ. ಓಕೆ, ನೆಕ್ಸ್ಟು ಇದನ್ನು ಜಾಯಿನ್ ಮಾಡಿರಿ, ರೈಟ್? ಓಕೆ, ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ನೀಟಾಗಿ ಸ್ಟ್ರಕ್ಚರ್ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಡಿ ಒಂದ್ಸತಿ. ಎಕ್ಸಾಮಲ್ಲಿ ನೀವೇನು ಮಾಡಬೇಕು, ಬರಿಬೇಕು ಇದನ್ನೆಲ್ಲ. ಇದನ್ನು ಯಾವ ರೀತಿ ಬರಿತೀರಾ ಅಂದರೆ, ಲೆಟ್ ಫಸ್ಟ್ ಎಲ್ ತಾನೆ, ಸೊ ಎಲ್ ಬಿ ದ ಲೈನ್. ಲೈನ್ ಅನ್ನೋದಕ್ಕೆ ಬರೀರಿ ಅದನ್ನು. ಓಕೆ, ನೆಕ್ಸ್ಟ್ ಏನು ಬರೀತೀರಾ, ಲೆಟ್, ಈಗೇನು ಪಾಯಿಂಟ್ ಅಲ್ಲ, ಸೊ ಲೆಟ್ ಎ ವಿತ್ ದ ಕೋಆರ್ಡಿನೇಟ್ಸ್ x1 y1 z1 ಕಾಮ ಕಾಮ. ಓಕೆ, ಬಿ ದ ಗಿವನ್ ಪಾಯಿಂಟ್ ಅಂತ ಇತ್ತು ತಾನೆ, ಸೊ ಬಿ ದ ಗಿವನ್ ಪಾಯಿಂಟ್. ನೆಕ್ಸ್ಟು ಇನ್ನೇನಿದೆ, ಪ್ಯಾರಲಲ್ ವೆಕ್ಟರ್ ಬಗ್ಗೆ ಬರಿಬೇಕು ತಾನೆ, ಸೊ ಅದನ್ನು ಬರೀರಿ. ಅಥವಾ ಪಿ ಪಾಯಿಂಟ್, ಇನ್ನೇನು ಪಾಯಿಂಟ್ ಜೊತೆಗೆ ಬರೆದ್ಬಿಟ್ರೆ ಬಿ, ಲೆಟ್ ಪಿ ಎಕ್ಸ್ ವೈ ಝೆಡ್ ಬಿ ದ ಆರ್ಬಿಟ್ರರಿ ಪಾಯಿಂಟ್. ಆರ್ಬಿಟ್ರರಿ ಅಂದರೆ ಯಾವುದಾದ್ರೂ ಪಾಯಿಂಟ್ ಆಗಬಹುದು, ಪರ್ಟಿಕ್ಯುಲರ್ಲಿ ಇದೇ ಅಂತೇನಿಲ್ಲ. ಇಲ್ಲಿರೋದು ಯಾವುದೋ ಒಟ್ಟು ಲೈನ್ ಮೇಲೆ ಇರಬೇಕಷ್ಟೇ. ಸೊ ಆರ್ಬಿಟ್ರರಿ ಪಾಯಿಂಟ್ ಆನ್ ದ ಲೈನ್ ಎಲ್. ನೆಕ್ಸ್ಟ್ ಪ್ಯಾರಲಲ್ ವೆಕ್ಟರ್ ಬಗ್ಗೆ ಬರಿಬೇಕು ತಾನೆ, ಸೊ ಲೆಟ್ ಬಿ ಬಾರ್ ಇಸ್ ಈಕ್ವಲ್ ಟು ಎ ಐ ಕ್ಯಾಪ್ ಪ್ಲಸ್ ಬಿ ಜೆ ಕ್ಯಾಪ್ ಪ್ಲಸ್ ಸಿ ಕೆ ಕ್ಯಾಪ್ ಬಿ ದ ಪ್ಯಾರಲಲ್ ವೆಕ್ಟರ್. ಓಕೆ, so be the parallel vector to the
ಲೈನಿಗೆ ಪ್ಯಾರಲಲ್ ಇರುವಂತಹ ವೆಕ್ಟರ್. ಇದೆಲ್ಲ ಜಸ್ಟ್ ಇಲ್ಲೇ ಇದೆ, ಲೈನ್ ಇದೆ, ಪಾಯಿಂಟ್ ಇದೆ, ಪ್ಯಾರಲಲ್ ವೆಕ್ಟರ್ ಇದೆ, ಎಲ್ಲ ಕ್ವಶನಲ್ಲೇ ಇರುತ್ತೆ. ಈಸಿಯಾಗಿ ಬರೀಬೇಕು, ಡಿಸ್ಕ್ರಿಪ್ಷನ್ ಬರೀಬೇಕಷ್ಟೇ. ಓಕೆ, ನೆಕ್ಸ್ಟ್ ಏನು ಮಾಡೋಣ ಅಂತ ಅಂದರೆ, ಈ ಓ ಎ ಇದೆಯಲ್ಲ, ಇದ್ರ ಮ್ಯಾಗ್ನಿಟ್ಯೂಡ್ ಏನಂದ್ಕೊಳ್ಳೋಣ, ಎ. ಈ ಓ ಎ ಬಾರ್ನ ಆ್ಯಕ್ಚುಲಿ ವೆಕ್ಟರ್ ಫಾರ್ಮಲ್ಲಿ ಓ ಎ ಬಾರ್, ಒ ಪಿ ಬಾರ್ನ ನಾವೇನು ಮಾಡೋಣ, ಆರ್ ಬಾರ್. ದಟ್ ಮೀನ್ಸ್ ವಾಟ್, ಆ್ಯಕ್ಚುಲಿ ಪೊಸಿಷನ್ ವೆಕ್ಟರ್, ಹೌದು ತಾನೆ? ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಪೊಸಿಷನ್ ವೆಕ್ಟರ್ ಬಗ್ಗೆ, ಅದಕ್ಕೆ ಆ ಲೆಕ್ಚರ್ ಫಸ್ಟ್ ವಾಚ್ ಮಾಡಿ ಅಂತ ಹೇಳಿದೆ. ಓಕೆನಾ? ಕನೆಕ್ಷನ್ ಕರೆಕ್ಟಾಗಿ ಸಿಗುತ್ತೆ. ಲೆಟ್ ಓ ಎ ಬಾರ್ ಈಸ್ ಈಕ್ವಲ್ ಟು ಎ ಬಾರ್ ಆ್ಯಂಡ್ ಒ ಪಿ ಬಾರ್ನ ಏನು ಅನ್ಕೊಳ್ಳೋಣ, ಒ ಪಿ ಬಾರ್ ಈಸ್ ಈಕ್ವಲ್ ಟು ಆರ್ ಬಾರ್ ಅಂತ ಅನ್ಕೊಳ್ಳೋಣ. ಓಕೆ, ಸೊ ನಾವು ಕ್ಲಿಯರ್ಲಿ ಅಬ್ಸರ್ವ್ ಮಾಡಿ, ನೀವು ಈ ಲೈನು ಈ ವೆಕ್ಟರ್ ಪ್ಯಾರಲಲ್ ಇದೆ ಅಂದರೆ ಈ ಲೈನಿಂದ ಇಷ್ಟು ಭಾಗ ತಗೊಂಡ್ರೆ, ಸಪೋಸ್ ನಾನು ಇಷ್ಟನ್ನೇ ತಗೊತೀನಪ್ಪ, ಎ ಪಿ, ಅದು ಕೂಡ ಪ್ಯಾರಲಲ್ ಆಗುತ್ತೆ. ಎಸ್ ಆರ್ ನೋ? ಸೊ ದೇರ್ಫೋರ್ ವಾಟ್ ಕ್ಯಾನ್ ಯು ರೈಟ್? ಯು ಕ್ಯಾನ್ ರೈಟ್ ಕ್ಲಿಯರ್ಲಿ ಎ ಪಿ ಬಾರ್ ಈಸ್ ಪ್ಯಾರಲಲ್ ಟು ಬಿ ಬಾರ್. ಹೌದಾ ಇಲ್ಲೋ? ರೈಟ್? ಈ ಎ ಪಿ ಬಾರ್ ಅನ್ನೋದು ಕೂಡ ಬಿ ಬಾರಿಗೆ ಪ್ಯಾರಲಲ್ ಆಗಿರುತ್ತೆ. ಆ ಪ್ಯಾರಲಲ್ ಡೆಫಿನೇಷನ್ ನಮಗೆ ಗೊತ್ತಿದೆ. ಪ್ಯಾರಲಲ್ ಅಂದರೆ ಏನು? ಒನ್ ವೆಕ್ಟರ್ ಕ್ಯಾನ್ ಬಿ ರಿಟರ್ನ್ ಆಸ್ ಸ್ಕೇಲಾರ್ ಮಲ್ಟಿಪಲ್ ಆಫ್ ಎನದರ್ ವೆಕ್ಟರ್, ದೆನ್ ದೇ ಆರ್ ಸೆಡ್ ಟು ಬಿ ಪ್ಯಾರಲಲ್. ನಾವು ಎ ಪಿ ಬಾರ್ ಅಂದರೆ ಪೊಸಿಷನ್ ವೆಕ್ಟರ್ ಯೂಸ್ ಮಾಡಿ ನಾವೇನು ಬರಿಬೋದು, ಒ ಪಿ ಬಾರ್ ಮೈನಸ್ ಒ ಎ ಬಾರ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಬಿ ಬಾರ್. ಇದು ವೆಕ್ಟರ್ ಆಲ್ಜಿಬ್ರಾದಲ್ಲಿ ಹೇಳ್ಕೊಟ್ಟಿದ್ದೀನಿ. ರೈಟ್? ಎ ಪಿ ಬಾರ್ ಅಂತ ಇದ್ದರೆ ನಾವು ಟರ್ಮಿನಲ್ ಪಾಯಿಂಟ್ ಪೊಸಿಷನ್ ವೆಕ್ಟರ್ ಮೈನಸ್ ಇನಿಷಿಯಲ್ ಪಾಯಿಂಟಿಂದು ಪೊಸಿಷನ್ ವೆಕ್ಟರ್ ಯೂಸ್ ಮಾಡಿ ಬರಿಬೋದು. ದೇರ್ಫೋರ್ ಇದೇನಾಗುತ್ತೆ, ಒ ಪಿ ಬಾರ್ ಅಂದರೆ ನನಗೆ ಗೊತ್ತಿದೆ, ಆರ್ ಬಾರ್ ಮೈನಸ್ ಎ ಬಾರ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಬಿ ಬಾರ್. ಈ ಮೈನಸ್ ಎ ಬಾರ್ ಈ ಕಡೆ ಬಂದರೆ ಏನಾಯಿತು, ಆರ್ ಬಾರ್ ಈಸ್ ಈಕ್ವಲ್ ಟು ಎ ಬಾರ್ ಪ್ಲಸ್ ಲ್ಯಾಂಬ್ಡಾ ಬಿ ಬಾರ್. ಅರ್ಥ ಆಯ್ತಲ್ಲ? ಸೊ ಇದು ಬಂದುಬಿಟ್ಟು ನಿಮ್ಮ, ಎಸ್, ವಾಟ್ ಈಸ್ ದಿಸ್? ದಿಸ್ ಈಸ್ ಯುವರ್ ವೆಕ್ಟರ್ ಫಾರ್ಮ್ ಅಥವಾ ವೆಕ್ಟರ್ ಇಕ್ವೇಷನ್. ವೆಕ್ಟರ್ ಇಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ವೆಕ್ಟರ್. ಓಕೆ, ತುಂಬ ಸಿಂಪಲ್ ಇದೆ ಆ್ಯಕ್ಚುಲಿ. ನೀವು ಜಸ್ಟ್ ಕ್ಲೀನಾಗಿ ಅರ್ಥ ಮಾಡ್ಕೋಬೋದು. ಫಸ್ಟು ಈ ಡಯಾಗ್ರಾಮ್ ಬರೆಯೋಕ್ಕೆ ಬರ್ಬೇಕು ನಿಮಗೆ. ಡಯಾಗ್ರಾಮ್ ಬರೆಯೋಕ್ಕೆ ಬಂತು ಅಂತ ಅಂದರೆ ಆಲ್ಮೋಸ್ಟ್ ಡೆರಿವೇಷನ್ ಆದಂಗೆ. ಡಯಾಗ್ರಾಮು ಆ್ಯಂಡ್ ದೆನ್ ಕೀ ಲೈನ್ ಈಸ್ ದಿಸ್ ಒನ್. ಈ ಲೈನ್ ಒಂದು ನೆನಪು ಬಂತು ಅಂದರೆ ಫುಲ್ ಡೆರಿವೇಷನ್ ಬರಿಬೋದು. ಓಕೆ, ನಾವು ಸಿಮಿಲರ್ಲಿ ಅವ್ರೇನು ಮಾಡಿಬಿಡ್ತಾರೆ, ವೆಕ್ಟರ್ ಕೇಳೋ ಬದಲು ಇನ್ ಕೇಸ್ ಅವರು ಫೈಂಡ್ ದ ಅಥವಾ ಡಿರೈವ್ ದ ಈಕ್ವೇಷನ್ ಆಫ್ ಎ ಲೈನ್ ಥ್ರೂ ಎ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ಎ ಗಿವನ್ ವೆಕ್ಟರ್ ಇನ್ ಕಾರ್ಟೀಷನ್ ಫಾರ್ಮ್ ಅಂತ ಕೇಳಿದ್ರೆ ಅವಾಗ ಏನು ಮಾಡಬೇಕು? ತುಂಬ ಸಿಂಪಲ್ ಇದೆ, ಅದನ್ನು ಕಲ್ತ್ಬಿಡೋಣ. ಸಿ ಹಿಯರ್. ಸೊ ಸಪೋಸ್ ದೇ ಟೆಲ್ ಯು ಕಾರ್ಟೀಷನ್ ಫಾರ್ಮ್. ಓಕೆ, ಏನು ಕೇಳ್ತಾರೆ? ಕಾರ್ಟೀಷಿಯನ್ ಫಾರ್ಮ್ ಕೇಳಿದ್ರೆ, ಸಪೋಸ್ ಕಾರ್ಟೀಷಿಯನ್ ಫಾರ್ಮ್ ಕೇಳಿದ್ರಪ್ಪ. ಕಾರ್ಟೀಷಿಯನ್ ಫಾರ್ಮ್ ಕೇಳಿದ್ರೆ ಏನು ಮಾಡ್ತೀರಾ ನೀವು? ಸಿಂಪಲ್, ನಾವೇನು ಮಾಡಬೇಕು ಅಂದರೆ ಆವಾಗ ನಾವು ಈ ವೆಕ್ಟರ್ ಈಕ್ವೇಷನಿಂದ ಸ್ಟಾರ್ಟ್ ಮಾಡಬೇಕು. ಸೊ ನಾವೇನು ಬರಿತೀವಿ? ವಿ ನೋ ದಟ್ ದ ವೆಕ್ಟರ್ ಈಕ್ವೇಷನ್ ಆಫ್ ಎ ಲೈನ್ ಈಸ್ ಏನಿದೆ, ಆರ್ ಬಾರ್ ಇಸ್ ಈಕ್ವಲ್ ಟು ಎ ಬಾರ್ ಪ್ಲಸ್ ಲ್ಯಾಂಬ್ಡಾ ಬಿ ಬಾರ್. ಕರೆಕ್ಟಾ? ಈಗ ಏನು ಮಾಡಿ ಅಂತ ಅಂದರೆ ಈ ಆರ್ ಬಾರು ಎ ಬಾರು ಬಿ ಬಾರ್ನ ಸಬ್ಸ್ಟಿಟ್ಯೂಟ್ ಮಾಡಿರಿ. ಕಾರ್ಟೀಷಿಯನ್ ಫಾರ್ಮು ಮತ್ತು ವೆಕ್ಟರ್ ಫಾರ್ಮಿಗೆ ಡಿಫ್ರೆನ್ಸ್ ಏನು ಅಂದರೆ ಸಿಂಪಲ್ ಅರ್ಥ ಮಾಡ್ಕೊಳ್ರಿ. ವೆಕ್ಟರ್ ಫಾರ್ಮ್ ಅಂದರೆ ವೆಕ್ಟರ್ಸ್ನ ಯೂಸ್ ಮಾಡಿ ಬರಿತಿದ್ದೀನಿ ನಾನು ಈಕ್ವೇಷನ್ನು. ವೆಕ್ಟರ್ಸ್ನ ಯೂಸ್ ಮಾಡಿಬಿಟ್ಟು ಒಂದು ಈಕ್ವೇಷನ್ ಬರೆದೆ. ಕಾರ್ಟೀಷಿಯನ್ ಫಾರ್ಮ್ ಅಂತ ಅಂದರೆ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಅಂದರೆ ಈ ಕೋಆರ್ಡಿನೇಟ್ಸ್ಗಳನ್ನು ಯೂಸ್ ಮಾಡಿ ನಾನು ಬರೆದ್ರೆ ಅದನ್ನು ಕಾರ್ಟೀಷಿಯನ್ ಫಾರ್ಮ್ ಅಂತ ಕರಿತೀನಿ. ಈಗ ಆರ್ ಬಾರ್ ಅಂದರೆ ಯಾವುದು? ಒ ಪಿ ಬಾರ್ ತಾನೆ. ಒ ಪಿ ಬಾರ್ ಅಂತ ಅಂದರೆ ನಾನೇನು ಬರಿಬೋದು ಹೇಳಿ? ವೆಕ್ಟರ್ ಫಾರ್ಮಗೆ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್. ನೆಕ್ಸ್ಟು ಎ ಬಾರ್ ಅಂತ ಅಂದರೆ ಯಾವುದು? ಒ ಎ ಬಾರ್ ತಾನೆ. ಇದಕ್ಕೆ ಕೋಆರ್ಡಿನೇಟ್ಸ್ ಏನಿದೆ? x1 y1 z1. ಸೊ ನಾನೇನಂತ ಬರಿಬೋದು? x1 ಐ ಕ್ಯಾಪ್ ಪ್ಲಸ್ y1 ಜೆ ಕ್ಯಾಪ್ ಪ್ಲಸ್ z1 ಕೆ ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಬಾರ್ ಅಂದರೆ ಆಲ್ರೆಡಿ ಬರೆದಿದ್ದೀನಿ. ಏನಿದೆ? ಎ ಐ ಕ್ಯಾಪ್ ಪ್ಲಸ್ ಬಿ ಜೆ ಕ್ಯಾಪ್ ಪ್ಲಸ್ ಸಿ ಕೆ ಕ್ಯಾಪ್. ಕರೆಕ್ಟ್ ಇದೆಯಾ? ಎಸ್ ಅವ್ರನು? ಸೊ ಈಗ ಕಾರ್ಟೀಷಿಯನ್ ಫಾರ್ಮ್ ಡಿರೈವ್ ಮಾಡೋದು ವೆರಿ ಈಸಿ. ಈ ಲೈನ್ ಇದೆಯಲ್ಲ, ಇದು ನಿಮ್ಮ ಸ್ಟಾರ್ ಲೈನು. ಮೀನ್ಸ್ ನಿಮಗೆ ನೀಟಾಗಿ ನೆನಪಿರ್ಬೇಕಿದು. ಓಕೆ, ಇದು ಹೇಗೆ ನೆನಪಿರುತ್ತೆ ಅಂದರೆ ಡಯಾಗ್ರಾಮ್ ನೆನಪಿದ್ರೆ ಸಾಕು. ಡಯಾಗ್ರಾಮ್ ನೀಟಾಗಿ ಗೊತ್ತಿದೆ ಅಂತಂದರೆ ಅದರಿಂದ ಈ ಕೋಆರ್ಡಿನೇಟ್ಸ್ ಇಟ್ಕೊಂಡು ಎಕ್ಸ್ ಐ ಜೆ ಯೂಸ್ ಮಾಡಿಬಿಟ್ಟು ಬರಿಬೋದು. ವೆಕ್ಟರ್ ತಾನೇ, ಹಾಗಾಗಿ ನಾನು ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಯೂಸ್ ಮಾಡಿದ್ದೀನಿ. ಅರ್ಥ ಆಯ್ತಲ್ಲ? ಸೊ ಈಗೇನು ಮಾಡಬೇಕು? ಈಗ ಅಬ್ಸರ್ವ್ ಮಾಡಿ, ನನಗೇನು ಬೇಕಿದೆ? ಕಾರ್ಟೀಷಿಯನ್ ಫಾರ್ಮ್ ತಾನೆ. ಸೊ ಫಸ್ಟು ಎಕ್ಸು, ಒಂದು ಕೆಲಸ ಮಾಡಿ, ಎಕ್ಸ್ ಐ ಕ್ಯಾಪ್ ಇದನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತಪ್ಪ? ಮೈನಸ್, ಒಂದು ನಿಮಿಷ, ಇದನ್ನು ಹಾಗೆ ಬರೆದು ಬಿಡ್ರಿ, ಪ್ಲಸ್ ಝೆಡ್ ಕೆ ಕ್ಯಾಪ್ ಮೈನಸ್
x1 i cap ಮೈನಸ್ y1 j cap ಮೈನಸ್ z1 k cap. ಕರೆಕ್ಟ್ ಇದೆಯಾ? ಈಸ್ ಈಕ್ವಲ್ ಟು ಏನಿದೆ ಇಲ್ಲಿ ಲ್ಯಾಂಬ್ಡಾ ಇಂಟು ಎ ಐ ಕ್ಯಾಪ್ ಪ್ಲಸ್ ಬಿ ಜೆ ಕ್ಯಾಪ್ ಪ್ಲಸ್ ಸಿ ಕೆ ಕ್ಯಾಪ್. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ಸೊ ಏನು ಮಾಡಿದ್ದೀನಿ, ಈ ಫುಲ್ ಟರ್ಮ್ಸ್ನ ಯಾವುದನ್ನು ಈ ಎ ಬಾರ್ನ ಮಾತ್ರ ಈ ಕಡೆ ಕಳಿಸಿದ್ದೀನಿ. ಯಾವಾಗ ಏನಾಯಿತು, ಎಲ್ಲ ಪಾಸಿಟಿವ್ ಇರೋದು ಎಲ್ ಎಚ್ ಎಸ್ಸಿಗೆ ಬಂದರೆ ಏನಾಯಿತು, ಮೈನಸ್ ಆದವು. ಕರೆಕ್ಟ್? ನಾವು ಅಬ್ಸರ್ವ್ ಕ್ಲಿಯರ್ಲಿ ಐ ಕ್ಯಾಪ್ ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ ಇಲ್ಲಿ, ಎಕ್ಸ್ ಮೈನಸ್ x1 ಇಂಟು ಐ ಕ್ಯಾಪ್ ಪ್ಲಸ್ ವೈ ಮೈನಸ್ y1 ಇಂಟು ಜೆ ಕ್ಯಾಪ್ ಪ್ಲಸ್ ಝೆಡ್ ಮೈನಸ್ z1 ಇಂಟು ಕೆ ಕ್ಯಾಪ್. ಅಂದರೆ ಇದ್ರಾಗೆ ಕೆ ಕ್ಯಾಪ್ ಕಾಮನ್ ತೆಗೆದೆ, y1ಅಲ್ಲಿ ಜೆ ಕ್ಯಾಪ್ ತಗೊಂಡೆ, x1ಅಲ್ಲಿ ಐ ಕ್ಯಾಪ್ ತಗೊಂಡೆ. ನಾವು ಮಲ್ಟಿಪ್ಲೈ ದಿಸ್ ಒನ್ ಆಲ್ಸೋ, ಎ ಲ್ಯಾಂಬ್ಡಾ ಇಂಟು ಐ ಕ್ಯಾಪ್ ಪ್ಲಸ್ ಬಿ ಲ್ಯಾಂಬ್ಡಾ ಇಂಟು ಜೆ ಕ್ಯಾಪ್ ಪ್ಲಸ್ ಸಿ ಲ್ಯಾಂಬ್ಡಾ ಇಂಟು ಕೆ ಕ್ಯಾಪ್. ಈಗ ನಿಮಗೆ ವೆಕ್ಟರ್ ಆಲ್ಜಿಬ್ರಾ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ, 2 ವೆಕ್ಟರ್ಸ್ ಆರ್ ಈಕ್ವಲ್ ಅಂತ ಅಂದರೆ ಏನಾಗುತ್ತೆ, ಅದರದ್ದು ಸ್ಕೇಲಾರ್ ಕಾಂಪೊನೆಂಟ್ಸ್ ಈಕ್ವಲ್ ಆಗಬೇಕಾ? ಎಸ್ ಆರ್ ನೋ? ಸೊ ದೇರ್ ಫೋರ್ ಏನಾಗುತ್ತೆ, ಇವೆರಡು ವೆಕ್ಟರ್ಸ್ ಈಕ್ವಲ್ ಇದ್ದಾವೆ ಅಂದರೆ ಐ ಕ್ಯಾಪ್ ಜೊತೆ ಇರುವಂತಹ ಸ್ಕೇಲಾರ್ ಕಾಂಪೊನೆಂಟ್ ಈಕ್ವಲ್, ಜೆ ಕ್ಯಾಪ್ ಜೊತೆ ಯಾವುದಿದೆ, ಕೆ ಕ್ಯಾಪ್ ಜೊತೆ ಯಾವುದಿದೆಯೋ ಅದು ಈಕ್ವಲ್ ಆಗುತ್ತೆ. ಅಲ್ಲಿಗೆ ಏನಾಯಿತು, ಎಕ್ಸ್ ಮೈನಸ್ x1 ಇಸ್ ಈಕ್ವಲ್ ಟು ಎ ಲ್ಯಾಂಬ್ಡಾ ಕಾಮ ವೈ ಮೈನಸ್ y1 ಇಸ್ ಈಕ್ವಲ್ ಟು ಬಿ ಲ್ಯಾಂಬ್ಡಾ ಆ್ಯಂಡ್ ಝೆಡ್ ಮೈನಸ್ z1 ಇಸ್ ಈಕ್ವಲ್ ಟು ಸಿ ಲ್ಯಾಂಬ್ಡಾ. ಕರೆಕ್ಟ್ ಇದೆಯಾ? ಈಗ ನಾನು ಲ್ಯಾಂಬ್ಡಾ ಅಷ್ಟೇ ಉಳಿಸ್ಕೊತೀನಿ. ಅವಾಗ ಏನು ಸಿಗುತ್ತೆ, ಎಕ್ಸ್ ಮೈನಸ್ x1 ಡಿವೈಡೆಡ್ ಬೈ ಎ. ಯಾಕೆ? ಇದು ಪ್ರಾಡಕ್ಟಿಂದು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಡಿವಿಷನಿಗೆ ಹೋಗುತ್ತೆ ತಾನೆ. ಸೊ ವೈ ಮೈನಸ್ y1 ಡಿವೈಡೆಡ್ ಬೈ ಬಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ, ಝೆಡ್ ಮೈನಸ್ z1 ಡಿವೈಡೆಡ್ ಬೈ ಸಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ. ಕರೆಕ್ಟ್? 3 ಲ್ಯಾಂಬ್ಡಾಗೆ ಈಕ್ವಲ್ ಇದೆ ಅಂತ ಅಂದರೆ ಅದು ಇನ್ನೊಂದು ರೀತಿ ಯಾವ ರೀತಿ ಬರಿಬೋದು, x minus x1 by a is equal to y minus y1 by b is equal to z minus z1 by c. 3 equal ಇದಾವೆ ತಾನೆ? Yes or no? So this is nothing but what? This is the Cartesian form ಅಥವಾ Cartesian equation of a line passing through a given point and parallel to a given vector. ಅದು ನಮಗೆ ಇಲ್ಲಿ ತಗೊಂಡಿರೋದು ಬಿ ಬಾರ್. ಕರೆಕ್ಟ್? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಡಿರೈವೇಷನ್ನ ಮಾಡಬೇಕಾಗುತ್ತೆ. ಓಕೆ, ಇನ್ ಕೇಸ್ ಅವ್ರು ನಿಮಗೆ ವೆಕ್ಟರ್ ಈಕ್ವೇಷನ್ ಕೇಳಿದ್ರೆ ಇದನ್ನು ಬರೀರಿ, ಕಾರ್ಟೀಷಿಯನ್ ಈಕ್ವೇಷನ್ ಕೇಳಿದ್ರೆ ಡಯಾಗ್ರಾಮ್ ಮಾತ್ರ ಇದೇ ಇರಲಿ, ಡೆರಿವೇಷನ್ ಈ ರೀತಿ ಬರಿಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಯು ಹ್ಯಾವ್ ಟು ರೈಟ್ ಆಲ್ ದೀಸ್ ಥಿಂಗ್ಸ್. ಇದು ಥಿಯರಿ ಮಾತ್ರ ಎರಡಕ್ಕೂ ಬರೀರಿ ಆದಷ್ಟು, ಸೊ ದಟ್ ನೀವು ಒಂದು ಚಾನ್ಸ್ ಕೂಡ ಬಿಟ್ಕೊಡ್ಬಾರ್ದು. 3 ಮಾರ್ಕ್ಸ್ ಅಂದರೆ 3 ಮಾರ್ಕ್ಸ್ ಫುಲ್ ಬರ್ಬೇಕು ಅದರಲ್ಲಿ. ಅರ್ಥ ಆಯ್ತಲ್ಲ? ಸೊ ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ನಿಮಗೆ ನೀಟಾಗಿ ನೆನಪಿರಬೇಕು, ಇಲ್ಲಿ ಆರ್ ಬಾರ್ ಅಂದರೆ ಯಾವುದು, ನಮ್ಮ ಡೆರಿವೇಷನಲ್ಲಿ ಯಾವುದು ತೊಗೊಂಡಿದ್ದೀವೋ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ನೆನಪಿರಲಿ. ಇದು ವೆರಿ ಇಂಪಾರ್ಟೆಂಟ್. ಏನು ಅಂತಂದರೆ ಸುಮ್ಮನೆ ಡೆರಿವೇಷನ್ ಮಾಡೋದಲ್ಲ, ಇಲ್ಲಿ ಎ ಬಿ ಸಿ ಅಂದರೆ ಏನು, x1 y1 z1 ಅಂದರೆ ಯಾವುದು, ಇದನ್ನು ನೀವು ನೀಟಾಗಿ ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಎಕ್ಸಸೈಸಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಆಗಲಿ ಅಥವಾ ಕಾಂಪಿಟೇಟಿವ್ ಕ್ವಶನ್ಸ್ ಆಗಲಿ ಈಸಿಯಾಗಿ ಸಾಲ್ವ್ ಆಗುತ್ತೆ. ಇಲ್ಲ ಅಂತಂದರೆ ಸಾಲ್ವ್ ಆಗಲ್ಲ. ಹಾಗಾಗಿ ಡೆರಿವೇಷನ್ ಸುಮ್ಮನೆ ಬೈಹೆಟ್ ಮಾಡಬೇಡಿ, ನೀಟಾಗಿ ತಿಳ್ಕೊಳ್ರಿ. x1 y1 z1 ಅಂದರೆ ಏನು, xyz ಅಂದರೆ ಏನು, ಎ ಬಿ ಸಿ ಅಂದರೆ ಏನು. ಓಕೆ, ಸೊ ದಿಸ್ ವಾಸ್ ಆಲ್ ಅಬೌಟ್ ದ ಡೆರಿವೇಷನ್. ಓಕೆ, ಇದಕ್ಕೆ ಅಂತ ಸಪ್ರೇಟಾಗಿ ಮಾಡೋಣ ಅಂತಲೇ ಇದ್ದೆ. ಐ ವಿಲ್ ರೆಕಾರ್ಡ್ ದ ನೆಕ್ಸ್ಟ್ ಲೆಕ್ಚರ್. ಓಕೆ, ಇನ್ ದ ಸಪ್ರೇಟ್ ವಿಡಿಯೋನ ರೆಕಾರ್ಡ್ ಮಾಡ್ತೀನಿ. ಇದು ಸದ್ಯಕ್ಕೆ ಲೆಕ್ಚರ್ ಅಷ್ಟೇ ಇರಲಿ ಅಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ಅಷ್ಟೇ ಮಾಡಿದ್ದೀನಿ. ನೆಕ್ಸ್ಟ್ ಲೆಕ್ಚರಲ್ಲಿ ಐ ಥಿಂಕ್ ನಿಮಗೆ ಏನಿದೆ ನೆಕ್ಸ್ಟ್ ಕಾನ್ಸೆಪ್ಟ್ ಅಂದರೆ ಈಕ್ವೇಷನ್ ಆಫ್ ಲೈನ್ ಆಗುತ್ತಲ್ಲ, ಅದಾದಮೇಲೆ ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಅಂತ ಕಾನ್ಸೆಪ್ಟ್ ಇರಬೇಕು ಅನಿಸುತ್ತೆ. ಅದು ಡಿಲೀಟ್ ಆಗಿಲ್ಲ ಐ ಥಿಂಕ್, ರೈಟ್? ಅದೊಂದಿದೆ, ಸ್ಕ್ಯೂ ಲೈನ್ಸ್ ಕಾನ್ಸೆಪ್ಟ್ ಇದೆ. ಸೊ 1 more ಲೆಕ್ಚರ್ ಐ ವಿಲ್ ರೆಕಾರ್ಡ್ ದೋಸ್ ಥಿಂಗ್ಸ್. ಅನದರ್ ಲೆಕ್ಚರಲ್ಲಿ ಏನು ಮಾಡೋಣ, ಕಂಪ್ಲೀಟ್ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಓಕೆ, so I hope so video was helpful for you. In case it was helpful, please make sure that you help your friends by sharing the lecture. Okay, so right, and if there is anything you can let me know in the comment section. So that's all for today. Thank you so much. God bless you.